ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ಚಾನಲ್. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಭೈರವ ಬಂದಿದ್ದಾನೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ. ಗುಡ್ ಮಾರ್ನಿಂಗ್ ಭೈರವ ಅಂತ ಹೇಳಿ ಇವಾಗ ಜಿಮ್ಗೆ ಹೋಗಬೇಕು. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. 6:30ಗೆ ಅಲಾರಾಮ್ ಇಟ್ಕೊಂಡಿದ್ದೆ, ಎದ್ದೆ. ಹಂಗಾರೆ ಅಲಾರಾಮ್ ಹೊಡಿತು. ಆಮೇಲೆ ನಾನು ಆಫ್ ಮಾಡಿಬಿಟ್ಟು 5 ನಿಮಿಷ ಮಲ್ಕೊಳ್ಳೋ ಅಂತ ಎದ್ದು ನೋಡಿದ್ರೆ 7 ಗಂಟೆ ಆಗೋಯಿತು. ಸೊ ಇವಾಗ 7:30ಗೆ ಜಿಮ್ಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಒಂದು 3/4 ಗಂಟೆ ಮಾಡ್ಕೊಂಡು 8:15 8:20 ವಾಪಸ್ ಬಂದುಬಿಡ್ಬೇಕು, ಯಾಕಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಸೊ ಜಿಮ್ಗೆ ಹೋಗಿ ಮುಗಿಸಿ ಸಿಗೋಣ. ಸೊ ಇವಾಗ ವರ್ಕೌಟ್ ಮುಗೀತು. ಬರೋದಾ ಬಾಯ್ ಬರೋಣ. ಇಲ್ಲಿ ಶಿವಪ್ರಸಾದ್ ಅವರ ಇವತ್ತು ಫುಲ್ಲು ಯು ಕ್ಯಾನ್ ಅಂದ್ಬಿಟ್ಟು ಫುಲ್ ವರ್ಕೌಟ್ ಮಾಡಿಸಿದ್ರು. ಸೊ ಇವಾಗ ವಾಪಸ್ಸು ಮನೆಗೆ ಹೋಗೋಣ. ಕರೆಕ್ಟು ನಿನ್ನೆ ಇದು ಬಾಳೆಹಣ್ಣು ತಗೊಂಡಿದ್ನಲ್ಲ, ಅವ್ರಿಗೆ ದುಡ್ಡು ಕೊಡಬೇಕು. ಆ್ಯಂಡ್ ಆಲ್ಸೋ ಕೇರಳ ಅಜ್ಜಿ ಬಾಳೆಹಣ್ಣು ತಗೊಬರಕ್ಕೆ ಕೇಳಿದ್ರು, ಅವ್ರಿಗೂ ಬಾಳೆಹಣ್ಣು ತಗೊಂಡು ಹೋಗಬೇಕು. ಸೊ ಲೆಟ್ಸ್ ಗೋ. ಬಾಳೆಹಣ್ಣು ತಗೊಂಡು ಮನೆಯಲ್ಲಿ ಸಿಗುವ. ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಹೋಗಬೇಕು. ಇದು ಇನ್ನೊಂದು ಯೂನಿಫಾರ್ಮ್ ನಂದು. ಇದು ನಮ್ಮ NGO ಯೂನಿಫಾರ್ಮ್. ಇದು ನಮ್ಮ ಮೈಸೂರು ಫೌಂಡೇಶನ್. ಹೀಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಇವಾಗ ತಿಂಡಿ ತಿನ್ನೋಕೆ ಹೋಗೋಣ. ನಾನು ಏನು ಮಾಡಿಬಿಟ್ಟೆ ಅಂದರೆ ನೆನ್ನೆ ಬಾಕ್ಸು ನಾನು ತೊಳಿತೀನಿ, ನಾನೇ ಮರ್ತೋಗ್ಬಿಟ್ಟೆ. ಇಲ್ಲೇ ಇಟ್ಟಿದ್ದೆ, ಬಂದು ತೊಳೆಯೋಣ ಅಂದ್ಕೊಂಡು ಮರ್ತೋಗ್ಬಿಟ್ಟು ಅಷ್ಟರೊಳಗೆ ಎತ್ಕೋಗಿ ತೊಳೆದ್ಬಿಟ್ಟವ್ರೆ. ಒಂಥರ ಗಿಲ್ಟ್ ಫೀಲು. ಇವತ್ತಿಂದ ಏನು ಮಾಡ್ತೀನಿ ಅಂದರೆ ಅಲ್ಲಿ ಆಫೀಸಲ್ಲೇ ತೊಳೆದ್ಬಿಡ್ತೀನಿ. ಏನೊಂದು 2 ನಿಮಿಷ ಅಲ್ವಾ, ಆಫೀಸಲ್ಲೇ ತೊಳೆದ್ಬಿಟ್ರೆ ಬೆಸ್ಟ್. ಇವತ್ತಿನ ತಿಂಡಿ ದೋಸೆ, ಪಲ್ಯ ಮತ್ತು ಪ್ರೋಟೀನ್ಗಾಗಿ ಮೊಟ್ಟೆ. ಯಾವಾಗ ನೀನು ಯಾವ ಡೇಟ್ ಹೇಳ್ತೀಯ ಡೇಟ್ ಬುಕ್ ಮಾಡೋಣ. ಹಾಂ, ನೀನು ಹೋಗೇ ಇಲ್ಲ ಅಲ್ವಾ ಮಂತ್ರಾಲಯ? ಇಲ್ಲ ನೋಡು, ಕಾಲ್ದು ಅರ್ಕೆ ಮಾಡ್ಕೊಂಡಿದ್ದೆ. ಹಾಂ, ನನಗೆ ಏನೋ ಬೇರೆ MRI ಬೇಡ ಅಥವಾ ನೋವು ಹೋಗಬೇಕು ಈ ಥರ ಎಲ್ಲ ಅರ್ಕೆ ಮಾಡ್ಕೊಂಡಿದ್ದೆ. ಭಯ ಆಗ್ಬಿಟ್ಟು ಡಾಕ್ಟ್ರು ಹೇಳಿದ್ದು ನೋಡಿದ್ರೆ 2 ತಿಂಗಳು ನೀವು ಓಡಾಡೋಕ್ಕೆ ಆಗಲ್ಲ, ಆ ಥರ ನೋವಿರುತ್ತೆ ಅಂತ. ಅವತ್ತು ಅಂತಿದ್ದಾಗಲೇ ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಅಷ್ಟಿಲ್ಲ ಮಮ್ಮಿ, MRI ಏನು ಬೇಡ, ಅವಶ್ಯಕತೆ ಇಲ್ಲ, ಹೋಗಿ ಬರೋಣ ಮಂತ್ರಾಲಯಕ್ಕೆ. ಓಕೆನಾ? ಇವಾಗ ತಿಂಡಿ ಆಯಿತು. ಅಮ್ಮ ಇಲ್ಲೇ ಕಾಫಿ ಮಾಡ್ತಾರೆ. ಟೀ ಏನು ಅಪ್ಪಂಗೆ ಮಾಡಿಕೊಟ್ಟೆ. ಅಪ್ಪಗೆ ಕಟ್ಟನಲ್ವಮ್ಮ. ಹಾಂ, ಎಲ್ಲರಿಗೂ ಬಾಕಿಯವ್ರಿಗೆಲ್ಲ ಟೀ ಮಾಡಿಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕೊಟ್ಟು. ಹಾಂ, ಶಾರದಮ್ಮ ಗುಡ್ ಮಾರ್ನಿಂಗ್. ಹಾಂ ಆಯಿತು, ನಿಮ್ಮದು ಇವಾಗ ಮಾಡಬೇಕು. ಬೈ. ಹಾಂ, ಸೊ ಇವಾಗ ಆಫೀಸ್ಗೆ ಹೋಗಿ ಆಫೀಸ್ ಹತ್ರ ಸಿಗೋಣ. ಪಾಪಣ್ಣ ಹಸು ಏನಾಯಿತು? ಎದ್ದೇಳ್ತಾ? ಹೇಳಲಿಲ್ವಾ? ಹಾಂ, ನೋಡಿ ಇವತ್ತು ಪಾಪಣ್ಣ ಹೆಂಗೆ ಕಾಣಿಸ್ತಾರೆ. ಇದೇ ಥರ ಕಾಣೋದು ಪಾಪಣ್ಣ ಬೆಳಗ್ಗೆ ಹೊತ್ತು, ವೈಟ್ ಆ್ಯಂಡ್ ವೈಟ್, ಫುಲ್ ಫ್ರೆಶ್. ಹಾಂ, ತಿಂಡಿ ಆಯಿತಾ? ಹಾಂ, ಆಯಿತು. ಏನು ಹ್ಞೂ ಅಂಕ. ಇವಾಗ ಆಫೀಸ್ ಹತ್ರ ಬಂದಾಯಿತು. ಸೊ ಹೋಗಿ ಅಲ್ಲೇನಾದರೂ ತೋರಿಸಂಗಿರೋ ತೋರಿಸಿ ಸಂಜೆ ಸಿಗುವ. ಸೊ ಹಂಗೆ ಮಧ್ಯಾಹ್ನ ವೀಡಿಯೋಗ್ರಫಿ ಮಾಡಬೇಕಾಗಿತ್ತು. ಎಲ್ಲಿ ಅಂದರೆ ಮಾಲ್ ಆಫ್ ಮೈಸೂರಲ್ಲಿ. ತುಂಬ ದಿನ ಆದಮೇಲೆ ಈ ಮಾಲ್ ಹತ್ರ ಬರ್ತಾಯಿದ್ದೆ. ಒಂಥರ ಒಳಗಡೆ ಹೋಗಿ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್. ನಾನು ಮೈಸೂರಲ್ಲೇ ಫಸ್ಟ್ ಮಾಲಿಗೆ ಬಂದಿದ್ದೆ ಇದು, ಯಾವಾಗ 7ನೇ ಕ್ಲಾಸ್. ಇವಾಗ ಆಫೀಸ್ ಮುಗೀತು. ಆಫೀಸ್ ಮುಗಿಸಿ ಮನೆಗೆ ಹೋಗೋ ದಾರಿಲಿ ಇಲ್ಲಿ ಜಿ ಮಾರ್ಟ್ ಹತ್ರ ಬಂದಿದ್ದೀನಿ. ಯಾಕಂದರೆ ಗ್ರೀಕ್ ಯೋಗರ್ಟ್ ತಿನ್ನಬೇಕು ಅನ್ನಿಸ್ತಾ ಇದೆ, ಹೆಲ್ತಿ ಫುಡ್. ಜಿಮ್ಗೆ ಹೋಗ್ತಾ ಇದ್ದೀನಿ ಅಲ್ಲ, ಅದಕ್ಕೆ. ಸೊ ಒಳಗಡೆ ಹೋಗಿ ತಗೊಳ್ಳೋಣ. ಸೊ ಇವಾಗ ಇಲ್ಲಿ ಗ್ರೀಕ್ ಯೋಗರ್ಟ್ ತಗೊಂಡಿದ್ದೀನಿ. 8 ಗ್ರಾಮ್ ಪ್ರೋಟೀನ್ ಇದೆ ಇದರಲ್ಲಿ. ಇದಕ್ಕೆ ಸ್ಪೂನ್ ಬರ್ತಾಯಿತ್ತು, ಸ್ಪೂನೇ ಇಲ್ಲ. ಅಷ್ಟೊಂದು ಕುಡ್ದೆ, ಇನ್ಮೇಲೆ ಕೈಯಲ್ಲೇ ತಿನ್ನಬೇಕು. ತಿಂದಾಯಿತು. ಇವಾಗ ಕಾವ್ಯ ಕಾಲ್ ಮಾಡಿದರು, ಯಾಕಂದರೆ ಹೋಗ್ಬೇಕಾದ್ರೆ 1-2 kg ಈರುಳ್ಳಿ ತೊಗೋಬೇಕಂತೆ. ಸೊ ತಗೊಂಡು ಮನೇಲಿ ಸಿಗೋಣ. ಇವಾಗ ಮನೆ ಹತ್ರ ಬಂದಾಯಿತು. ಇಲ್ಲಿ ಆಸ್ ಯೂಶುವಲ್ ಭೈರವ ಆ್ಯಂಡ್ ಈರುಳ್ಳಿ ಎಲ್ಲ ತಗೊಂಡು ಇವಾಗ ಒಳಗಡೆ ಹೋಗೋಣ. ಸೊ ಇವಾಗ ಮನೆ ಒಳಗೆ ಬಂದೆ. ಈರುಳ್ಳಿ ಅಲ್ಲಿ ಚೆನ್ನಾಗಿರೋದಿಲ್ಲ. ಹಾಂ, ಇಷ್ಟೇ ಇದ್ದಿದ್ದು. ಇದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಬರ್ಸಿಲ್ಲ. ಹಾಂ, ಚೆನ್ನಾಗಿತ್ತು. ಹಾಂ, ಜೋಳದ ರೊಟ್ಟಿ ಅಂದರೆ ನನಗೆ ಚಿಕ್ಕಿ ನೆನಪಾಗೋದು. ಟಪ 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 ಅಂತ ಹೊಡಿತಾ ಇತ್ತು. ಹಾಂ, ಈಗ ಮಹಾರಾಷ್ಟ್ರ ಅಲ್ಲೂ ಅದೇನೇನಾ? ಹಾಂ, ಇದು
ಚಿಕ್ಕಿ ಅವ್ರಿಗೆ ಎಷ್ಟು ಅಕ್ಕನಿಗಿಂತ ಬೇರೆ 2 ವರ್ಷ ಅಷ್ಟೇ ದೊಡ್ಡವರು. ಇಲ್ಲಿ ಅಜ್ಜಿ ಏನೋ ನೋಡ್ತಾವ್ರೆ. ಅಕ್ಕನ ಬ್ಲಾಗ್ಸ್ ನೋಡ್ತಾ ಇದ್ದೀರಾ? ಸೊ ಇವಾಗ ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗಿ ಸಿಗುವ. ಸೊ ಇವಾಗ ಫ್ರೆಶ್ ಅಪ್ ಆಯಿತು, ಇದು ಬಂದೆ. ಇಲ್ಲಿ ಅಥರ್ವ ಹೋಮ್ವರ್ಕ್ ಮಾಡ್ತವನೆ. ಏನು ಹೋಮ್ವರ್ಕ್ ಇವತ್ತು? ಹಾಂ ಕಾವ್ಯ ಅಮ್ಮಂಗೆ ಇದು ಮಾಡೋದ ಪ್ರ್ಯಾಂಕು? ಯಾಕೆ ಭಯನಾ? ಅಮ್ಮ ಒಂದ್ಸಲ ಸೀರಿಯಸ್ ಆಗಿ ತಗೋಬಿಟ್ಟ ಆಮೇಲೆ ನನ್ಗೆ ಇನ್ನೂ ನೆನಪೈತೆ, ನೀನು ಚಿಕ್ಕದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದ್ಸಲ ಟೈಮ್ ಆಗ್ಬಿಟ್ಟು ಅಮ್ಮ ಬಾಯಿ ಬಂದಾಗೆಲ್ಲ ಉಗ್ದಾಕ್ಬಿಟ್ಟಿತ್ತು. ಯಾವಾಗ ಏನು ಪ್ರ್ಯಾಂಕು? ಬೆಳಗಿನ ಜಾವ 7 ಗಂಟೆಲೇನೋ ಅಮ್ಮ ಸ್ನಾನ ಕೂತಿತ್ತು, ನೀನೇ ನನ್ಗೆ ಹೇಳ್ಕೊಟ್ಟಿದ್ದು ಯಾರೋ ಬಂದಿದ್ದಾರೆ ಅಮ್ಮಂಗೆ ಹೇಳು ಅಂತ. ನಾನೇ ಓಡೋಗ್ಬಿಟ್ಟು ಅಮ್ಮ ಈ ಥರ ಬಂದವ್ರೆ ಅಂತ ಹೇಳಿದಾಗ ಅಮ್ಮ ಹೌದಾ ಅಂತ ಅಕ್ಕಂಬಲ್ಲ ಸ್ನಾನ ಮಾಡ್ಕೊಂಡು ಬೇಗ ಬಟ್ಟೆ ಹಾಕೊಂಡು. ಕರೆಕ್ಟ್ ನೋಡಿ, ಆವಾಗಲೇ ನಾನು ಪ್ರ್ಯಾಂಕ್ ಮಾಡ್ತಾಯಿದ್ದೆ. ಅದು ಏಪ್ರಿಲ್ 1 ತಾನೇ, ಅದು ಏಪ್ರಿಲ್ 1 ದಿನ, ಏಪ್ರಿಲ್ ಫುಲ್ ಮಾಡ್ಕೊಂಡು ಬಾಯಿಗೆ ಬಂದಂಗೆಲ್ಲ ಉಗ್ದಾಕ್ಬಿಟ್ಟು ಅದೇ ಲಾಸ್ಟ್ ಆಮೇಲೆ ನಾನು ಮಾಡೇನೆ ಅದು ಅಮ್ಮ ಈ ವಿಡಿಯೋ ನೋಡಿಬಿಡುತ್ತೆ ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನು ಮಾಡೋದು, ಇದನ್ನ ಕಟ್ ಮಾಡಿಬಿಡ್ತೀನಿ. ಅಲ್ಲ ಅಮ್ಮ ಇದು ನೋಡೋದು ನಾಳೆ ತಾನೆ, ಹ್ಞೂ ಈಗ ಮಾಡೋದು ಅಷ್ಟು ಗೊತ್ತ. ಅದೇ ಪ್ರ್ಯಾಂಕ್ ಮಾಡಬೇಕು. ನಾವಿಬ್ಬರು ಜಗಳ ಆಡ್ತಿರೋ ಥರ. ಆಮೇಲೆ ಅಪ್ಪ ಸೀರಿಯಸ್ ಆಗಿ ತಗೊಂಡು ಆಮೇಲೆ ಮುದ್ದೆ ಎಲ್ಲದಕ್ಕೂ ಸಿಗುತ್ತೆ. ಇಲ್ಲಿ ಪ್ರ್ಯಾಂಕ್ ಮಾಡೋದು ಸ್ವಲ್ಪ ಕಷ್ಟ. ಏನು ಪ್ರ್ಯಾಂಕ್ ಮಾಡೋದು? ಕರೆಕ್ಟು ನಾನು ಹೋಗ್ಬಿಟ್ಟು ನಾನು ಕೆಲಸ ಬಿಟ್ಬಿಟ್ಟೆ. ಇಲ್ಲ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಮೈಸೂರಲ್ಲಿ ರೂಮ್ ಮಾಡ್ಕೊತೀನಿ, ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ನೀವು ಶೂಟ್ ಮಾಡಬೇಕಾದ್ರೆ ಸರಿ ಅನ್ಬೇಕಾದ್ರೆ ಮಾಡ್ಕೊಡ್ತೀನಿ. ಹಾಂ ಬಟ್ ಹೆಂಗೆ ಮಾಡಲಿ ಅಮ್ಮ ಗೊತ್ತಾಗ್ದಂಗೆ? ಅಮ್ಮ ಹೆಂಗೋ ಈಚೆ ಬರುತ್ತಲ್ವ ಸ್ವಲ್ಪ ಹೊತ್ತಾದಮೇಲೆ ಕೂತ್ಕೊಳ್ಳೋಕ್ಕೆ. ಹಾಂ ಅವಾಗ ನಂಗೆ ಬಂದು ಹೇಳು, ಅವಾಗ ನಾನು ಬಂದು ಈಚೆ ಕೂತ್ಕೊತೀನಿ. ನೀನು ಅಲ್ಲಿ ಏನಾದ್ರು ಮಾಡ್ತೀರ? ಏನು ಮಾಡೋದು ಗೊತ್ತಾ? ಹಾಂ ನಿನ್ನ ರೂಮಲ್ಲಿರೋ ಅಮ್ಮ ಅಚ್ಚು ಊಟಕ್ಕೆ ಕರ್ಕೆ ಬರ್ತಿಲ್ಲ ಅಮ್ಮ ಅಂತ ಹೇಳ್ತೀನಿ. ಹಾಂ ಆಗ ಅಮ್ಮ ನಿಮ್ಮ ಬರ್ತೆ ಕರೀಕೆ ಸ್ವಲ್ಪ ಹೊತ್ತಾದ್ಮೇಲೆ ನೀನು ಅಲ್ಲೆಲ್ಲಾದ್ರೂ ಫೋನ್ ಇಟ್ಟಿರು. ಹಾಂ ಅದಕ್ಕೆ ಬೇಕಾದ್ರೆ ಈಗ ಅಮ್ಮ ಅಚ್ಚು ಎಷ್ಟು ಕರೆದ್ರು ಊಟಕ್ಕೆ ಬರ್ತಾ ಇಲ್ಲ, ಬಾಗಿಲು ತಟ್ಟಿದ್ರು ತೆಗಿತಾ ಇಲ್ಲ ಅಂತ ಹೇಳ್ಬಿಡು. ಆಯ್ತಮ್ಮ. ಮೌಸ್ ಬನ್ನಿ. ಇವತ್ತು ಇಂಗ್ಲೀಷಾ ಕಂಪ್ಯೂಟರಾ? EVS ಕಂಪ್ಯೂಟರ್ ಇಂಗ್ಲೀಷ್. ಮೌಸ್ ಯಾವುದ್ರಲ್ಲಿ ಬರೋದು? EVS ಅಲ್ಲೂ ಬರುತ್ತೆ, ಕಂಪ್ಯೂಟರಲ್ಲೂ ಬರುತ್ತೆ, ಇಂಗ್ಲೀಷಲ್ಲೂ ಬರುತ್ತೆ. ಯಾವ ಸಬ್ಜೆಕ್ಟ್ ಮೌಸು? ಯಾವ ಸಬ್ಜೆಕ್ಟಲ್ಲಿ ಬರುತ್ತೆ ಮೌಸ್? EVS ಅಲ್ಲಿ ಏನಕ್ಕೆ ಬರುತ್ತೆ ಮೌಸು? ಹಾಂ ಕಂಪ್ಯೂಟ್ರಲ್ಲಿ ಏನಕ್ಕೆ ಬರುತ್ತೆ ಮೌಸು? ಹಾಂ ನೋಡಿ, ಸಕ್ಕತ್ ಬುದ್ಧಿವಂತ ಅವನು. ಅಥರ್ವ ಇಸ್ ವೆರಿ ಇಂಟೆಲಿಜೆಂಟ್ ಅಂತ ಹಾಕೋರೆ ಕಮೆಂಟಲ್ಲಿ. ಹೋಮ್ವರ್ಕು ವಾಟ್ ಈಸ್ ದ ಕಲರ್ ಆಫ್ ಬೈಸಿಕಲ್? ಫನ್ ವಿತ್ ಫ್ರೆಂಡ್ಸ್. ಆ ಪೊಯಮ್ ಓದಿದ್ಯಾ? ಹ್ಞೂ ಅದೇ ಇಂಗ್ಲೀಷ್ ಅಷ್ಟೇ ಇರೋದು, ಏನಿಲ್ಲ, ಇದನ್ನ ಕಲಿಬೇಕಷ್ಟೇ. ವಾಟ್ ಈಸ್ ದ ಕಲರ್ ಆಫ್ ಬೈಸಿಕಲ್? ಸೈಕಲ್ದು ಹಾಂ ನೋಡಿ ಹೇಳ್ಬಿಟ್ಟ ಅವನಿಗೆ. ಈಗ ನೋಡಿ ನೀನು ಅನ್ಕೋತಾ ಇದ್ದೆ ಅವನಿಗೆಲ್ಲ ಗೊತ್ತು ಅವನಿಗೆ. ವಾಟ್ ಸೌಂಡ್ ದಸ್ ದ ಬೈಸಿಕಲ್ ಬೆಲ್ ಮೇಕ್? ವಾಟ್ ಸೌಂಡ್ ದಸ್ ದ ಬೈಸಿಕಲ್ ಬೆಲ್ ಮೇಕ್? ಯಾವ ಸೌಂಡ್ ಮಾಡುತ್ತೆ ಸೈಕಲ್? ಹಾಂ ನೋಡಿ ಗೈಸ್ ಎಲ್ಲ ಕರೆಕ್ಟಾಗಿ ಹೇಳ್ತವನೆ. ವಾಟ್ ಕಲರ್ ಇಸ್ ದ ಸೀಟ್ ಆಫ್ ದ ಬೈಸಿಕಲ್? ಕರೆಕ್ಟ್ ಅಗೇನ್, 3 out of 3. ವಾಟ್ ಡಸ್ ದ ಚೈಲ್ಡ್ ವೇರ್ ವೈಲ್ ರೈಡಿಂಗ್ ದ ಬೈಸಿಕಲ್? ವೇರ್ ದಸ್ ಸಿ ರೈಡ್ ಅಲ್ಲ, ವಾಟ್ ದಸ್ ಸಿ ವೇರ್? ಏನು ಹಾಕೋತಾರೆ ಸೈಕಲ್ ಓಡಿಸ್ಬೇಕಾದ್ರೆ? ಹಾಂ ಕರೆಕ್ಟ್. ವಾಟ್ ಈಸ್ ನೀಡೆಡ್ ಟು ಕೀಪ್ ದ ಬೈಸಿಕಲ್ ಮೂವಿಂಗ್? ವಾಟ್ ಈಸ್ ನೀಡೆಡ್ ಟು ಕೀಪ್ ದ ಬೈಸಿಕಲ್ ಮೂವಿಂಗ್? ಸೈಕಲ್ ಓಡ್ತಾ ಇರೋಕ್ಕೆ ಏನು ಬೇಕು? ಅದು ಆ್ಯಕ್ಚುಲಿ ನೀನು ಹೇಳಿದ್ದು ಕರೆಕ್ಟು, ಟೈರ್ ಅಂತ. ಇಲ್ಲೇನಕ್ಕೆ ಏರ್ ಅಂತ ಬರ್ಸೋರೆ ಅಂತ ಗೊತ್ತಿಲ್ಲ ನನಗೆ. ವಿ ನೀಡ್ ಸಮ್ ಏರ್ ಟು ಕೀಪ್ ದ ಬೈಸಿಕಲ್ ಮೂವಿಂಗ. ಇವನೇ ಕರೆಕ್ಟು ಗೈಸ್ ಅವ್ರಿಗಿಂತ. ಯಾರು ಬರ್ಸಿರೋದು ಇದನ್ನ? ಮ್ಯಾಮ್ಗೆ ಫೋನ್ ಮಾಡಿ ಅವ್ರು ರೆಸ್ಪಾನ್ಸ್ ಮಾಡಲ್ಲ, ಅದಕ್ಕೆ ನಿಮ್ಮ ಸ್ಕೂಲಲ್ಲಿ ಎಲ್ಲ ಮ್ಯಾಮು ಅಂತೀನಿ.
ಇವ್ರ ಸ್ಕೂಲಲ್ಲಿ ಒಬ್ರು ಕುಮುದ ಮ್ಯಾಮ್ ಇದ್ರು, ಹ್ಞೂ ಒಬ್ಬರೇ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ದು. ಅವ್ರು ಸ್ಕೂಲ್ ಬಿಟ್ಟು ಹೋದ್ಮೇಲೆ ಮಕ್ಳಿಗೆ ಏನೋ ಒಂಥರ ಬೇಜಾರು. ಇಷ್ಟೇ, ಇದನ್ನು ಮತ್ತೆ ಮತ್ತೆ ಓದು. ಅದನ್ನ ಬರಿಬೇಕಲ್ವಾ? ಬರಿಬೇಕಂತೇನ ಬರೆದು ಕೊಟ್ಟಿಲ್ಲ ಅಲ್ಲಿ. ಇಲ್ಲ ಅಲ್ವಾ? ಬರೆದ್ರೆ ಬರೀ ನೀನು ಏನಾದ್ರು ಕಲಿಬೇಕಾದ್ರೆ ಬರೆದ್ರೆ ಅದು ನೆನಪಿರುತ್ತೆ. ಅದನ್ನ ನೋಡ್ಕೊಂಡು ಸೊ ಇವಾಗ ಡಿನ್ನರ್ ಮಾಡಿಬಿಟ್ಟು ಇವಾಗ ಅಮ್ಮನ ಹತ್ರ ಹೋಗಲ್ಲ. ಅಮ್ಮನ ಹತ್ರ ಇವಾಗಲೇ ನೀನು ಕಾವ್ಯ ಇವಾಗಲೇ ಮಾತಾಡೋಕೆ ಹೋಗ್ತೀನಿ, ಇವಾಗಲೇ ಕ್ಯಾಮ್ರಾ ಹಿಡಿದ್ಬಿಡು. ನಾನು ಕ್ಯಾಮ್ರಾ ಹಿಡಿದ ಹಾಂ, ಆದರೆ ಗೊತ್ತಾಗ್ಬಿಡುತ್ತಲ್ವ ಹಿಂದೆಯಿಂದ ಬಂದು ಹಿಡ್ಕೊಂಡು ಹೋದಾಗ ಗೊತ್ತಾಗ್ಬಿಡುತ್ತೆ. ಇಲ್ಲ ನೀನು ನಿನಗೆ ಏನಾದ್ರು ಮಾಡೋಕ್ಕಾಗಲ್ಲ ಆ ಥರ. ಈ ಥರ ಆದರೆ ಏನಾದ್ರು ಮಾಡ್ಬೋದು. ಈ ಥರ ಅದೇ ನೀನು ಹೇಳಿದ ಪ್ಲ್ಯಾನೇ ಸರಿಯಾಗೈತೆ, ಅದೇ ಮಾಡೋದು. ಅಮ್ಮ ಈಚೆ ಬರುತ್ತಲ್ಲ ಆವಾಗ, ಇಲ್ಲ ಇಲ್ಲಿಗೆ ಬರುತ್ತಲ್ಲ ಆವಾಗಲೇ ನಂಗೆ ಒಂದ್ಸತಿ ಕಾಲ್ ಮಾಡು ನೀನು ಹೇಳೋಕ್ಕಿಂತ ಮುಂಚೆ. ನಾನು ಜಸ್ಟ್ ಮಿಸ್ ಕಾಲ್ ಮಾಡ್ತೀನಿ. ಹಾಂ, ಸೊ ಇವಾಗ ಡಿನ್ನರ್ ತಿನ್ಬಿಡೋಣ. ಡಿನ್ನರ್ ಕುಂಬಳಕಾಯಿ ಪಲ್ಯ, ಜೋಳದ ರೊಟ್ಟಿ. ಪಾಪಣ್ಣ ಊಟ ಆಯಿತಾ? ಇನ್ನೂ ಆಗಿಲ್ಲ, ಆಯ್ತದೆ ಈಗ. ಹಾಂ, ಮಾಡ್ತೀವಿ. ಹೆಂಗಿತ್ತು ಇವತ್ತು ದಿನ? ಹೆಂಗಿತ್ತು ಇವತ್ತು ದಿನ? ಹೆಂಗಿತ್ತು? ಚೆನ್ನಾಗಿತ್ತು. ಪಾಪಣ್ಣ ಬೆಳಗ್ಗೆ ಹಂಗೆ ಟಿಪ್ ಟಾಪು, ಇವಾಗ ಹಿಂಗೆ. ಮಧ್ಯಾಹ್ನ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಬೇರೆ ಥರ ಬರ್ತದೆ. ಎಲ್ಲ ಬದಿ ಆಯ್ತದಲ್ಲ ಆಗ. ಬೆಳಗ್ಗೆ ವೈಟು, ರಾತ್ರಿ ಕಪ್ಪು, ಫುಲ್ ಮ್ಯಾಚಿಂಗ್, ಥೀಮಿಗೆ ಮ್ಯಾಚಿಂಗು. ಅಮ್ಮ ಕ್ಲೀನ್ ಮಾಡ್ತವ್ರೆ. ಹಾಂ, ಏನು ಅದೇ ಅಲ್ಲಿ ರೂಮ್ ಮಾಡ್ಕೊಳ್ಳೋದ ಹೋಗೋದು. ಹಾಂ, ನಾಳೆನೇ ಶಿಫ್ಟ್ ಆಗೋದು. ಅಪ್ಪಂಗೆ ಹೇಳಿದ್ಯಾ? ಇಲ್ಲ ಮತ್ತೆ ಊಟ ತಿಂಡಿ ಎಲ್ಲ ಹೆಂಗೆ ಹೋಟೆಲ್ ಮಾಡ್ಕೊತೀಯಾ? ಇಲ್ಲ, ಮತ್ತೆ ಹೇಳು. ಅದೇ ಹೋಟ್ಲಲ್ಲ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಹೊಡೆದ್ಬಿಡ್ತೀನಿ ನಿನ್ಗೆ. ಮನೆ ಹತ್ರ ಇಟ್ಕೊಂಡು 7 ಕಿಲೋಮೀಟರ್ ದೂರದಲ್ಲಿ ಮನೆ ರೂಮ್ ಮಾಡ್ತಾನಂತೆ. ಇಲ್ಲ, ಇಲ್ಲಿಂದ 20 ಕಿಲೋಮೀಟ್ರ್ ಕೆಲಸ. ಹಾಂ, ಅಪ್ಪನ್ ಕೇಳು, ಹಾಂ, ಒಂದೇನಿಲ್ಲ. ಹಾಂ, ಆದ್ರೆ ನಿಂಗೆ ಊಟ ಟೈಮ್ ಸರಿಯಾಗಿ ಊಟ ತಿಂಡಿ ಜಿಮ್ಮು ಎಲ್ಲ ಇಲ್ದಂಗೆ ಆಯ್ತದೆ ಕಂದ. ಹಾಂ, ಪ್ಲೀಸ್ ಹಾಂ, ಇನ್ನೊಂಚೂರು ಇದು ಬರತ್ತೆ ಹಾಂ. ನೀವೆಲ್ಲ ಬೇರೆ ಹೋಗೋದು ತಾನೆ. ಅಕ್ಕಿ ಪುಕ್ಕ ಬಂದ್ಮೇಲೆ ಅಕ್ಕಿ ಆರೋಗ್ಯದೆ ತಾನೆ. ಹಾಂ, ಇಲ್ವಾ? ಹಾಂ, ನಿನಗೆ ದುಡ್ಡ ತಿಂದಿದ್ದು ಅನ್ನ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿಲ್ಲ, ಹಂಗೆ ಆರೋಗ್ಯ ಕೆಟ್ಟೋಗಿರ್ತಕ್ಕಂಥಮ್ಮ. ಹಾಂ, ಏನೋ ಒಂದು ಇದ್ರಲ್ಲಿ ಹೋಗ್ತಾ ಇದೆ ಫೋನಲ್ಲಿ. ಹಾಂ, ಅಪ್ಪ ಇನ್ನೂ ಡಿಪ್ರೆಷನ್ ಆಗಿ ಹೋಗ್ಬೇಕು ಸರ್. ಹಾಂ, ಏನು ಹೋಯ್ತೀವಿ ಅಂತ ಅವತ್ತೇನೆ ನೀನು ಆ ಕಡೆ ಹೋಗ್ತೀವಿ ಅಂದ್ಬಿಟ್ಟು ಎಷ್ಟು ಇದಾಗ್ಬಿಟ್ಟಿದ್ರು ಗೊತ್ತಾ ಪ್ರಸಾದ್. ಇಲ್ಲ ಇರೋ ವೆಯ್ಟ್ ಹಾಂ. ನಾನು ಸುಮ್ಮನೆ ಹೇಳಿದ್ದು ಅದು ಕ್ಯಾಮ್ರಾ. ಸುಮ್ಮನೆ ಒಂದು ಸಣ್ಣದಾಗ ಒಂದು ಪ್ರ್ಯಾಂಕ್ ಹೇಳಿದ್ನಲ್ಲ, ಅದು ಮಾಡ್ಬಿಟ್ಟೆ. ಹೆಂಗಾಯ್ತಿರುತ್ತೆ ಅಂತ ಗೊತ್ತಾ ನಿಮಗೆ? ಆದ್ರೂ ಬೆಳದ್ ಮಕ್ಕಳ ಹತ್ರ ನಾವೇನು ಹೇಳಕ್ಕಾಗಲ್ವಲ್ಲವಾ? ಹಾಂ, ನೀವು ಹೇಳಿದ್ಕೆಲ್ಲ ಎಸ್ ಅನ್ಬೇಕಲ್ಲ. ಇದು ಅತಿಶಯೋಕ್ತಿ ಎಲ್ಲ ಮನೆ. ನಿಮ್ಗೆ 2 ತಿಂಗಳು ಬೇಕು ನಿಮ್ಗೆ ವಾಸಿ ಆಗೋದಕ್ಕೆ. ನಡೆಯೋಕ್ಕೂ ಕಷ್ಟ ಆಗುತ್ತೆ ನಿಮ್ಗೆ, ಅಷ್ಟ್ರ ಮಟ್ಟಿಗೆ ನಿಮ್ಗೆ ಇದಾಗಿದೆ. ಮತ್ತೆ MRI ಮಾಡ್ಬೇಕಾಗುತ್ತೆ 9 ದಿನ ಆದ್ಮೇಲೆ, ಪೇಯ್ನ್ ಹಾಗೆ ಇದೆ ಅಂತ. ನಾನು ಅಲ್ಲಿ ಅಳು ಬಂದ್ಬಿಡ್ತು ನನಗೆ. MRI ಅಂದ್ರೆ ಬಂದೆ ನಿಮ್ಗೆ ಒಂಥರ ಫೋಬಿಯಾ ಅಂತ ಗೊತ್ತಲ್ವಾ? ಅಲ್ಲಿಂದ ಬಂದ ತಕ್ಷಣ ನನ್ನ ಪ್ರಾರ್ಥನೆ ಒಂದೇ, ನನಗೇನೂ ಇಲ್ದಂಗೆ ಆಗ್ಬಿಟ್ಟು ಯಾವ MRIನೂ ಬೇಡ, ನನ್ನ ಕಾಲು ಈಗಲೇ ವಾಸಿ ಆಗ್ಬಿಟ್ಟು ಚೆನ್ನಾಗಿ ನಡೆಯಂಗೆ ಆಗ್ಬೇಕು, ಹಂಗೆ ಮಾಡಿದ್ರೆ ನಿಮ್ಮ ಬಳಿಗೆ ಬರ್ತೀನಿ ಅಂತ ನಿಜವಾಗ್ಲೂ ಆಸೆ ಆಗಿದೆ. ಎಲ್ಲೋ ಮೊದಲೇ ಇತ್ತಲ್ಲ ಒಂದು ಮಂಡಿ ನೋವು, ಎಲ್ಲೋ ಕಳಕ್ ಇರತ್ತೆ ಬಿಟ್ಟು ನಾನು ಆಸೆ ಆಗಿದೆ ನೋಡಿ ರಾಯರೇ. ಆಮೇಲೆ ಇನ್ನೊಂದು ಏನ್ ಗೊತ್ತ ಮನೆ ಅಂದ್ರೆ ನನ್ನ ರಾಯ ಸರಿಯಾಗಿ ಅಂಟಿಸ್ಬೇಕನ್ನ. ನಾವೇನ್ ಅನ್ಕೋತೀವಿ ಅದೆಲ್ಲ ಆಗುತ್ತೆ, ತುಂಬಾನೇ ಆಗುತ್ತೆ. ಇಲ್ಲಿ ಆದಿ ಉದ್ದು ಆದಿ ಹುಟ್ಟಿದಾಗ ಅದು ಖುಷಿನೇ ಬೇರೆ ತಾರೆ. ಫಸ್ಟ್ ಪಾಪು ಫ್ಯಾಮಿಲಿ ಇದು. ಮೊದಲೇ
ಆಗ್ಬೋದಪ್ಪ ಅದು. ನಿಮ್ಗೆ ಎಷ್ಟು ವರ್ಷ ಅವಾಗ? ಅದು 14 14 ಆಗುತ್ತೆ ಹಾಂ 2016 ಇಲ್ಲಮ್ಮ, ಹಾಂ 12 ವರ್ಷ. 2014 ಮದುವೆ ಆಗಿದ್ದು, 16 ಆದಿ ಹುಟ್ಟಿದ್ದು, ನಂಗೆ 14 ವರ್ಷ. ಎಲ್ಲರೂ ಅದೇ ಎಷ್ಟೊಂದು ರೆಸಿಪಿ ಮಾಡಿಸಿ ಅಂತ ಕೇಳ್ತಾರೆ. ಅದಕ್ಕೆ ಈ ಭಾನುವಾರದಿಂದ ಒಂದೊಂದು ರೆಸಿಪಿ ಅದಾದರೆ ಮಾಡಿಬಿಟ್ಟು. ಹಾಂ, ಬಿರಿಯಾನಿ ಕೇಳ್ತವ್ರೆ. ಬಿರಿಯಾನಿ ಯಾವಾಗಾದ್ರು ಸ್ಪೆಷಲ್ ಒಕೇಶನ್ ಇದ್ದಾಗ ಮಾಡಿಬಿಟ್ಟಿರ್ತಾರೆ. ಇವಾಗ ಅಮ್ಮನ ಜೊತೆ ಮಾತಾಡಿ ಮುಗಿಸಿ ರೂಮಿಗೆ ಬಂದು ಐ ಆಮ್ ಅಗೇನ್ ಸ್ಟಾರ್ಟಿಂಗ್ ದಿಸ್. ನಿಲ್ಲಿಸ್ಬಿಟ್ಟಿದ್ದೆ ನಾನು, ಬಟ್ ಇವಾಗ ಟೈಮ್ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಒಂದು 3 pages ಆಗೂ ಓದಬೇಕು. ಸೊ ಓದ್ಬಿಟ್ಟು ಸಿಗೋಣ. ಸೊ ಗೈಸ್, ನಾನು ವ್ಲಾಗ್ ಮತ್ತೆ ಸೋ ಅಂತ ಇದು ಕಮೆಂಟ್ ನೋಡಿದೆ. ನಾನು 33 ಸತಿ ಸೋ ಅಂದಿದ್ದೀನಿ ಅಂತೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಅದಕ್ಕೆ ಇನ್ಮೇಲೆ ಸೋ ಹೇಳೋದನ್ನ ಕಮ್ಮಿ ಮಾಡ್ತೀನಿ. ಫ್ರಮ್ ಸೋ ಆಗಿಬಿಡುತ್ತೆ ಆಮೇಲೆ. ಮತ್ತೆ ಅದೇ ಗೊತ್ತೈತೆ. ಓಕೆ, ಇವತ್ತಿಗೆ 1 ತಿಂಗಳು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟಾಗಿ 18 ಮೇಗೆ ಫಸ್ಟ್ ಪೋಸ್ಟ್ ಮಾಡಿದ್ದು. ಇವತ್ತು 18 ಜೂನ್. ಟೆಕ್ನಿಕಲಿ ನೆನ್ನೆಗೆ 1 ಮಂತು, ಬಟ್ 1 ಮಂತಲ್ಲಿ ನನಗೆ 1768 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆ್ಯಂಡ್ ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಒಂಥರ ರೋಟೀನ್ ಬರ್ತಾಯಿದೆ, ಇನ್ನೂ ಕಲಿತಾ ಇದ್ದೀನಿ ಹೆಂಗೆ ಚೆನ್ನಾಗಿ ಮಾಡೋದು ಅಂತ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಐ ವಾಂಟ್ ಟು ಡೂ ಸಮಥಿಂಗ್ ಬಿಗ್ಗರ್ ದ್ಯಾನ್ ದಿಸ್. ಅಂದರೆ ಸೊಸೈಟಿಗೆ ಏನಾದರೂ ವ್ಯಾಲ್ಯೂ ಆ್ಯಡ್ ಮಾಡೋ ಅಂಥದ್ದು ಮಾಡಬೇಕು ಅಂತ ನಂದು. ನೋಡೋಣ. ಅದೇ ಥರ ನಾನು NGO ಕೆಲಸ ಮಾಡ್ತಾಯಿದ್ದೀನಿ, ಬಟ್ ಸಮಥಿಂಗ್ ಐ ವಾಂಟ್ ಟು ಗಿವ್ ಟು ಸೊಸೈಟಿ. ಸೊ ಅದನ್ನು ನೋಡೋಣ. ಇವಾಗ ಜಸ್ಟ್ ಸ್ಟಾರ್ಟಿಂಗ್ ಫೇಸ್. ಆ್ಯಂಡ್ ನನಗೆ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಗ್ತಾಯಿದೆ. ಡೈಲಿ ನಮ್ಮ ವಹಿವಾಟು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮಿಂದ ಕೂಡ ತುಂಬ ಕಲಿತಾ ಇದ್ದೀನಿ ನಾನು. ನಿಮ್ಮ ಕಮೆಂಟಲ್ಲಿ ಏನೇನು ಹೇಳ್ತೀರ ಅದನ್ನೆಲ್ಲ. ಸೊ ಮತ್ತೆ ಬಂತು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಆತ್ಮ ಆಫ್ಲೈನ್ ಸೈನಿಂಗ್ ಆಫ್.